ಅಪವಾದ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಗುಲ್ಬರ್ಗ ಇಷ್ಟೊಂದು ಒಳ್ಳೆ ಜಿಲ್ಲೆ, ಈ ಗುಲ್ಬರ್ಗ ಜಿಲ್ಲೆಯ ಸಂಸ್ಕೃತಿಯನ್ನು ಹಾಳು ಮಾಡಿರ್ತಕ್ಕಂಥ ಒಬ್ಬ ಸಚಿವರು ಏನಾದ್ರು ಇದ್ರೆ ಪ್ರಿಯಾಂಕ ಖರ್ಗೆ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಆ ಪೇಪರ್ ನೋಡ್ತಾ ಇದ್ರೆ, ಟಿವಿ ನೋಡ್ತಾ ಇದ್ರೆ ಅತ್ಯಂತ ಅಸಹ್ಯ ಅನಿಸುತ್ತೆ. ನನಗೆ ಪೇಪರ್ ಓದಕ್ಕೆ, ಟಿವಿ ನೋಡಕ್ಕೆ ಬೇಜಾರಂತ ಅನಿಸುತ್ತೆ. ಇರ್ಬೋದು, ಏನೋ ಸಣ್ಣ ಪುಟ್ಟ ತಪ್ಪನ್ನು ಕೂಡ ಆಗಿರ್ಬೋದು. ಏನೋ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವರ ಮರ್ಮಾಂಗಕ್ಕೆ ಕರೆಂಟಿನ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಏನ್ ಅನ್ಬೇಕು? ಮತ್ತೆ ಇದು ಎರಡ ಬೆಳವಣಿಗೆಗಳು ಕಲಬುರಗಿ ಜಿಲ್ಲೆನಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ಒಂದ್ ರೀತಿ ಗೂಂಡಾ ಸಂಸ್ಕೃತಿ ಕಲಬುರಗಿ ಜಿಲ್ಲೆಯನ್ನು ಆಳ್ತಾ ಇದೆ ಅಂತ ಹೇಳ್ಬೋದು. ಗೂಂಡಾ ಸಂಸ್ಕೃತಿ ಕಲಬುರಗಿ ಜಿಲ್ಲೆಯನ್ನು ಆಳ್ತಾ ಇದೆ ಅಂತ ಅನ್ನೋದನ್ನ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇನೆ, ಈ ಗೂಂಡಾ ಸಂಸ್ಕೃತಿಯ ವಿರುದ್ಧವಾಗಿ ನಮ್ಮ ಅಮರನಾಥ್ ಪಾಟೀಲ್ ರವರನ್ನ, ಒಬ್ಬ ಸಜ್ಜನ ವ್ಯಕ್ತಿಯನ್ನ ಪದವೀಧರ ಕ್ಷೇತ್ರದಿಂದ ಆರಿಸ್ಕಳಿಸ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಹೇಗೆ ಆರಿಸ್ಕಳಿಸೋದು? ಪದವೀಧರ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಒಂದಲ್ಲ ಎರಡಲ್ಲ, ಪಟ್ಟಿ ಮಾಡ್ತಾ ಹೋಗ್ಬೋದು.